Indeed, is an honor to launch our services in Mysore, and it happens to be in the form of Kadabam Sparks Hospitals. It's a proud moment for all of us here. It has been a dream that we saw from a long time, and this goes back to date when me and Dr. Krishna, I think, met back in 2016 or 17. I think we're still pondering over which year we met. I think it was an idea, a seed that started off from there. ಅಲ್ಲಿಂದ ಆ ಜರ್ನಿ ಅಂತ ಏನಿದೆ, ಮೈಸೂರಲ್ಲಿ ಮಾಡಿದಾಗ ಏನೇ ಮಾಡಿದ್ರು ಚೆನ್ನಾಗಿ ಮಾಡಬೇಕು, ಆಮೇಲೆ ಆ ಸ್ಟೆಪ್ಪಿಂಗ್ ಸ್ಟೋನ್ ಬಂದು ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡಲ್ಲಿ ಇರಬೇಕು ಅನ್ನೋದು ವಾಸ್ ಎನ್ ಇನ್ಬಿಲ್ಟ್ ಕಮಿಟ್ಮೆಂಟ್ ಫ್ರಮ್ ನನ್ನ ಕಡೆಯಿಂದ, ಡಾಕ್ಟರ್ ಸುನಿಲ್ ಕಡೆಯಿಂದ. And you all know that is because of my father's love to Mysore, and Mysore for him still is home, and Bangalore is a city that he's built and he works out of. So I think and it also shows in how everybody has gathered here. I think we have more of my dad's friends and professionals, colleagues as yet, and I'm sure they'll all come in. So I think it's very dear to our heart. But it didn't stop with me and Dr. Krishna, and the way it grew out to Dr. Aarti, Dr. Shilpa, and of course our ever energetic Mr. Pawan joining on board. I think now ಕಡಬಂ ಸ್ಪಾರ್ಕ್ನ ಹೆಸರಿನಲ್ಲಿ ಈ ಮೈಸೂರು ವಿಭಾಗಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನು ಕೊಡುವಂತಹ, ಅದನ್ನು ಲೋಕಾರ್ಪಣೆ ಮಾಡುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ದಾಸೋಹದ ಕ್ಷೇತ್ರದಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾದರಿಯ ರೀತಿಯಲ್ಲಿ ನಮ್ಮಂಥವರೆಲ್ಲರನ್ನೂ ಕೂಡ ಬೆಳೆಸಿರುವಂತಹ ಒಂದು ಸಂಸ್ಥೆಯಾಗಿರುವಂತಹ ಒಂದು JSS ಸಂಸ್ಥೆ ಇವತ್ತು ವಿಶ್ವವಿಖ್ಯಾತ ಆಗಲಿಕ್ಕೆ ತಮ್ಮದೇ ಆದಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರ ಬಿಂದುಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತು ಒಂದು ವೈದ್ಯಕೀಯ ಕುಟುಂಬವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ವ್ಯಾಪಾರದ ದೃಷ್ಟಿಯನ್ನು ಬಿಟ್ಟು ನೋಡಿದಾಗ ವಿಶೇಷವಾಗಿ ಮೈಸೂರಿಗೆ ಕಡಮಂಸ್ ಕುಟುಂಬ ಇರ್ಬೋದು, ಮನ್ನಾರ್ಸ್ ಕುಟುಂಬ ಇರ್ಬೋದು, ಅವರೆಲ್ಲರೂ ಕೂಡ ಕೊಟ್ಟಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನು, ಮೈಸೂರಿನ ಇತಿಹಾಸವನ್ನು ನೋಡಿದಂಥ ನಮ್ಮೆಲ್ಲರಿಗೂ ಕೂಡ ಆನಂದ ಆಗುತ್ತೆ. ಅಂಥ ಒಂದು ಕುಟುಂಬ ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾನಸಿಕವಾದಂಥ ಆರೋಗ್ಯದ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂಥ ಒಂದು ಕೆಲಸ ಅವಿಸ್ಮರಣೀಯವಾದಂಥದ್ದು. ಒಂದೊಂದ್ಸಲ ಅನ್ಸುತ್ತೆ, ನಾವೆಲ್ಲರೂ ಬೇರೆ ಕಡೆ ಹೋದಾಗ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಾಗ ನಾವು ಹೇಳ್ತೀವಿ ತುಂಬಾ ಜನ ಬರುವಂಗಾಗ್ಲಿ, ಅಭಿವೃದ್ಧಿ ಆಗ್ಲಿ ಅಂತ. ಆದ್ರೆ ಇಲ್ಲಿ ಹೇಳಲಿಕ್ಕೆ ನನಗೆ ಮನಸ್ಸು ಬರಲ್ಲ. ಇಲ್ಲಿ ಬರೋರ ಸಂಖ್ಯೆ ಕಡಿಮೆ ಆಗ್ಲಿ, ಇಲ್ಲಿ ಬಂದಂಥವ್ರು ಗುಣಮುಖರಾಗಿ ಸಮಾಜಕ್ಕೆ ಹೋಗ್ಲಿ ಅಂತ ಹೇಳಿ ಆಸೆಯನ್ನ ಪಡುವಂತಹ ಒಂದು ಕೇಂದ್ರ ಇದು. ನಾವಿವತ್ತು ಜಗತ್ತಿನಲ್ಲಿ ಭಾರತ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ವಿಶ್ವದ 4ನೆಯ ಎಕಾನಮಿ ಆಗಿದ್ವಿ. 3ನೆಯ ರಾಷ್ಟ್ರ ಅಂತ ಹೋಗ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಪೋಲರೈಸ್ಡ್ ನಾಯಕತ್ವ ಇದ್ದಂಥದ್ದನ್ನ ಇವತ್ತು ಭಾರತ ದೇಶ ಮಲ್ಟಿಪಲ್ ನಾಯಕತ್ವಕ್ಕೆ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲವನ್ನ ನೋಡ್ಕೊಂಡು ಬಂದಾಗ ಇಂಡೆಕ್ಸ್ಗಳಲ್ಲಿ ಒಂದು ದುಃಖ ಅಂತೂ ನನ್ನ ಮುಂದೆ ಆಗ್ತಾನೆ ಇರುತ್ತೆ. ನಾನು ಇವ್ರು ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀನಿ. ಭಾರತ ದೇಶವನ್ನ ಹ್ಯಾಪಿನೆಸ್ ಇಂಡೆಕ್ಸ್ನ ಆಧಾರದ ಮೇಲೆ ತಗೊಂಡಾಗ ನಾವು 116ನೇ ಸ್ಥಾನದಲ್ಲಿ ಇದ್ದೀವಿ ವಿಶ್ವದಲ್ಲಿ. ಯಾಕೆ? ದುಡ್ಡಿಲ್ವಾ? ಇದೆ. ಎಜುಕೇಶನ್ ಇಲ್ವಾ? ಇದೆ. ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿದೆ. ಆದರೆ ಯಾಕಿಲ್ಲ ಹ್ಯಾಪಿನೆಸ್ ಇಂಡೆಕ್ಸ್ ಅಡಿಲಿ? ಅದು ನಮ್ಮ ಮನಸ್ಸಿನ ಸ್ಥಿತಿ. ಆ ದೃಷ್ಟಿಯಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ
ಈ ದೇಶದಲ್ಲಿ ಅತಿ ಜಾಸ್ತಿ ತಗೊಂಡೋಗ್ಲಿಕ್ಕೆ ವಿಶೇಷವಾದಂಥ ಕಾಂಟ್ರಿಬ್ಯೂಷನ್ ಇರಬೇಕಾದದ್ದು ಮೆಂಟಲ್ ಹೆಲ್ತಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ಸ್ಗಳು. ಅವರ ಕಾಂಟ್ರಿಬ್ಯೂಷನ್ ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕೆ ತುಂಬ ಅವಶ್ಯಕತೆ ಇದೆ. ಹಾಗಂತ ಪೇಷಂಟ್ ಆದಂಥವ್ರು ಮಾತ್ರ ಅಲ್ಲ, ಕಾಲೇಜಿಂದ ಹೊರಗಡೆ ಬರುವಂಥ ವಿದ್ಯಾರ್ಥಿ ಕೂಡ ಕಾಲೇಜಿನ ಕೊನೆಯ ವರ್ಷದ 6 ತಿಂಗಳವರೆಗೆ ಚೆನ್ನಾಗಿರ್ತಾನೆ. 6 ತಿಂಗಳು ಆಯ್ತಿದ್ದಂಗೆನೆ ನಾನು ಕಾಲೇಜಿಂದ ಹೊರಗೆ ಬಂದಾಗ ನನ್ನ ಭವಿಷ್ಯ ಏನು ಅಂತ ಚಿಂತನೆ ಮಾಡೋಕೆ ಹೊರಡ್ತಾನೆ. ಅದು ಮಾನಸಿಕವಾದಂಥ ರೀತಿಯಲ್ಲಿ ಅವನ ಚಿಂತನೆ, ಆ ನೋವುಗಳು ಹೊರಗಡೆ ಬಂದಂಥ ಸಮಯದಲ್ಲಿ ಅವನೂ ಕೂಡ ನಮಗೆ ಬೇಕಾ ಬೇಡವಾ ಮಾನಸಿಕವಾದಂಥ ಖಿನ್ನತೆಗೆ ಬರ್ತಾನೆ. ಒಂದು ಸಣ್ಣ ಉದಾಹರಣೆ, ಈ ರೀತಿಯಲ್ಲಿ ಜೀವನದ ಒಂದೊಂದು ಅಂಗಗಳು, ಅದು ಫ್ಯಾಮಿಲಿ ಲೈಫಲ್ಲೇ ಇರ್ಬೋದು, ಪ್ರತಿ ದಿವಸದ ಜೀವನವನ್ನು ನಾವು ನೋಡಿದಾಗ ಬಹಳ ದೊಡ್ಡ ರೋಲನ್ನು ಮಾಡುವಂಥದ್ದು ಮಾನಸಿಕವಾದಂಥ ಸ್ಥಿತಿ. ಹಾಗಾಗಿ ಅದನ್ನು ಕೇವಲ ಔಷಧದಿಂದ ಮಾತ್ರ, ನಾನು ಅದನ್ನೇ ಕೇಳ್ತಾ ಇದ್ದೆ, ECT ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ನಾನು ಹೇಳಿದೆ, ಡಾಕ್ಟ್ರೇ ಮೆಡಿಕೇಶನ್ ಇಲ್ದೇನೆ ಹಾಗೆ ಡಿಪ್ರೆಷನ್ ಇಂದ ಹೊರಗಡೆ ತರೋಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದೆ. ಅಂದ್ರೆ ಇವತ್ತು ನಮ್ಮ ಮುಂದೆ ಇರುವಂತಹ ತುಂಬಾ ಅವಶ್ಯಕವಾದಂತಹ ವ್ಯವಸ್ಥೆಗಳಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಕರ್ನಾಟಕ, ನಿಮ್ಹಾನ್ಸ್ ಇರ್ಬೋದು, ಡಿಮ್ಯಾನ್ಸ್ ಇರ್ಬೋದು, ಆ ಆಸ್ಪತ್ರೆಗಳು, ನನಗೂ ಒಂದು ಸಂತೋಷ ಆಗುತ್ತೆ. ಹೌದು, ಎಲ್ಲೋ ಒಂದು ಕಡೆ ಒಂದು ಸಣ್ಣದು ಪೋರ್ಟ್ಫೋಲಿಯೋ ಕೊಟ್ಟಾಗ ಆ ಆಸ್ಪತ್ರೆಗಳನ್ನ ರಾಷ್ಟ್ರ ಮಟ್ಟದ ಒಂದು ವ್ಯವಸ್ಥೆಗೆ ತರಬೇಕು ಅನ್ನುವಂಥದ್ದು, ಇವತ್ತು ವಿಶ್ವ ಮಟ್ಟಕ್ಕೆ ಅದು ಹೋಯ್ತಲ್ಲ ಅಂತನ್ನುವಂಥ ಸಂತೋಷ ನಮಗಿದೆ. ಹಾಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾತ್ರ ಸಾಲಲ್ಲ, ಖಾಸಗಿ ಕ್ಷೇತ್ರಗಳು ಕೂಡ ಇದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಇಂಥ ಒಂದು ದೊಡ್ಡ ಡಾಕ್ಟರ್ಸ್ಗಳೆಲ್ಲ ಸಮೂಹ ಸೇರಿ ವಿಶೇಷವಾಗಿ ಈ ರೀತಿಯಾದಂಥ ಒಂದು ಕೆಲಸವನ್ನ ಡಾಕ್ಟರ್ ಸುನೀಲ್ ಅವರ ಮೂಲಕವಾಗಿ ನಮಗೆ ಡಾಕ್ಟರ್ ರಮೇಶ್ ಅವರು ಆಗಲೇ ನಾವೆಲ್ಲ ವಿಚಾರನ ಹೇಳ್ತಾ ಇದ್ರು. ರಮೇಶ್ ಅವರು, ಅವರ ಮಗ ಸಂದೇಶ್ ಬೆಂಗಳೂರಿನಲ್ಲಿ ಕೆಲಸ ಅವರಿದ್ದಾಗ ನಾನು ಹೇಳ್ತಾ ಇದ್ದೆ, ಇಲ್ಲಿರೋರೆಲ್ಲ ನೀವು ಮೈಸೂರಿನವರು, ಎಲ್ಲರೂ ಬೆಂಗಳೂರಿನಲ್ಲಿ ಇದ್ದೀರಲ್ಲ ಅಂತ. ಆಗ ಅವ್ರು ಹೇಳ್ತಿದ್ರು, ಒಂದು ದಿವಸ ಬರುತ್ತೆ ಸರ್, ನಾವೆಲ್ಲ ಮೈಸೂರಿನವರು, ಮೈಸೂರಿನಲ್ಲೇ ಒಂದು ಯೂನಿಟ್ ಮಾಡ್ತೀವಿ ಅಂತ. ಇವತ್ತು ಅಂಥ ದಿವಸ ಬಂದಿದೆ. ಹಾಗೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇದರ ಮೂಲಕವಾಗಿ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಆ ಮಾನಸಿಕವಾದಂಥ ಖಿನ್ನತೆಯಿಂದ ಹೊರಗಡೆ ಬಂದು ಅವರು ರೋಗಿಗಳು ಅನ್ನಿಸ್ಕೊಳ್ದೇನೆ ಹಾಗೆ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ರೀತಿಯಲ್ಲಿ ಆಗಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮೆಲ್ಲರ ಒಂದು ಕರ್ತವ್ಯ, ಈ ಒಂದು ಬೇರೆ ಬೇರೆ ಎಲ್ಲ ಆಸ್ಪತ್ರೆಗಳನ್ನು ನಾವು ನೋಡ್ತೇವೆ, ಅದಕ್ಕಿಂತ ಭಿನ್ನವಾದಂಥದ್ದು ಇದು ಅಂತ ಯಾಕೆ ಅನ್ಕೋತೀವಿ ಅಂತಂದ್ರೆ, ನಾವು ಆ ಮಾನಸಿಕವಾದಂಥ ಸ್ಥಿತಿಯಿಂದ ಮುಖ್ಯವಾಹಿನಿಗೆ ತರುವಂತಹ ಒಂದು ಜೀವನವನ್ನು ಸಾರ್ಥಕತೆ ಮಾಡುವಂತಹ ಒಂದು ಕಾರ್ಯ ಇವತ್ತು ಒಂದು ದೇವಾಲಯದ ರೀತಿಯಲ್ಲಿ ಇದು ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.